ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗನ್ಸ್ತು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸಿಕ್ಕಾಪಟ್ಟೆ ಟರ್ನ್ ಆ್ಯಂಡ್ ಟ್ವಿಸ್ಟ್ ಎಲ್ಲ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದು ವಿಷಯ ಬೇಜಾರಾಗಿದ್ದೇನಪ್ಪ ಅಂದರೆ ಈ ನಾಮಿನೇಷನ್ ಪ್ರಕ್ರಿಯೆ ಅದು 2 ದಿನ ಎಪಿಸೋಡ್ ಮಾಡಿದ್ರು, ಅದೊಂದು ಸ್ವಲ್ಪ ಬೋರಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಏನು ಬೇರೆ ಕ್ರಿಯೇಟಿವ್ ಆಗಿ ಏನು ಯೋಚನೆ ಯಾಕೆ ಮಾಡ್ತಿಲ್ಲ ಈ BBK ಟೀಮ್ ಅಂತ ಅರ್ಥ ಆಗ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಇರಲಿ ಒಂದು ಕಡೆ ಸೈಡ್ ಇಡೋಣ. ಅದನ್ನು ಬಿಟ್ಟು ಸ್ವಲ್ಪ ಬೇಜಾರಾಗಿದ್ದ ವಿಷಯ ಏನಪ್ಪ ಅಂದರೆ ನಮ್ಮ ಸ್ಪರ್ಧಿಗಳು ಕೊಟ್ಟಂಥ ಕಾರಣಗಳು, ಯಾವತ್ತಿನ ಕಥೆಗಳು, ಸಿಲ್ಲಿ ರೀಸನ್ಗಳು, ಜೊತೆಗೆ ಎಷ್ಟೋ ಸಲ ಅಲ್ಲಿರುವಂಥ ಸ್ಪರ್ಧಿಗಳು ಕ್ಲಿಯರ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಸ್ಟಿಲ್ ನಾಮಿನೇಟ್ ಆಗ್ತಾರೆ. ಅದು ಸ್ವಲ್ಪ ನಂಗೆ ಫೇರ್ ಅಂತ ಅನ್ನಿಸ್ತಿಲ್ಲ. ಅದನ್ನೆಲ್ಲ ಬಿಟ್ಟರೆ ಬಟ್ ನಾನು ಚೆನ್ನಾಗಿತ್ತು. ಆ್ಯಂಡ್ ನಾವು ಕೂಡ ತುಂಬ ಬ್ಲೇಮ್ ಮಾಡೋಕ್ಕಾಗಲ್ಲ ಸ್ಪರ್ಧಿಗಳನ್ನ. ಕಾರಣ ಏನಪ್ಪ ಅಂದರೆ 6 ಜನ ಇದ್ದಾರೆ. ಸೊ ಅದರಲ್ಲಿ 3 ಜನ ಅಲ್ಲಿ ನಾಮಿನೇಟ್ ಮಾಡಬೇಕು, 3 ಜನನ. ಸೊ ಹಿಂಗಿರ್ಬೇಕಾದ್ರೆ ಇನ್ನೇನು ತಾನೇ ಮಾಡ್ತಾರೆ ಅವರು. ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡೋಣ, ನಾವು ಏನು ಮಾಡೋಕ್ಕಾಗಲ್ಲ. ಓಕೆನಾ. ಜೊತೆಗೆ ಇನ್ನೊಂದು ಏನಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಒಬ್ಬರು ನೇಮ್ ಬಂತು ಅಂದರೆ ಎಲ್ಲರೂ ಕೂಡ ಅವ್ರಿಗೇ ಒಂದು ನಾಮಿನೇಟ್ ಮಾಡೋಂಥದ್ದು ನಡೆಯುತ್ತೆ. ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಓಕೆನಾ. ಆ್ಯಂಡ್ ಇಲ್ಲಿ ಕೆಲವೊಬ್ರು ಬಚ್ಚವಾದ್ರು ಅನ್ನೋದು ಕೂಡ ಗೊತ್ತಾಗ್ತಿತ್ತು. ರಿಯಾಕ್ಷನ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಕ್ರೇಜಿ ರಿಯಾಕ್ಷನ್ ಇತ್ತು ತ್ರಿವಿಕ್ರಮ್ ಅವ್ರ ಕಡೆಯಿಂದ. ಆ್ಯಂಡ್ ಇದಾದಮೇಲೆ ಈ ವಾರ ನಾಮಿನೇಟ್ ಆಗದಂತೆ ಇದು ಫೈನಲಿಸ್ಟ್ ಆಗಿರುವಂಥದ್ದು ಯಾರಪ್ಪ ಅಂದರೆ ಅದು ತ್ರಿವಿಕ್ರಮ್ ಅವರು. ಸೊ ಕಂಗ್ರಾಟ್ಸ್ ಹೇಳೋಣ. ಆ್ಯಂಡ್ ಅವ್ರ ಫ್ಯಾನ್ಸ್ ಎಲ್ಲ ಫುಲ್ ಹ್ಯಾಪಿ ಅಂತ ಅನಿಸುತ್ತೆ. ಖುಷಿ ಪಡಿ. ಇವಾಗ ಅವರು ಕೂಡ ಫೈನಲಿಸ್ಟ್ ಆಗಿದ್ದಾರೆ. ಹನುಮಂತನ ಫಸ್ಟ್ ಫೈನಲಿಸ್ಟ್, ಇವಾಗ ತ್ರಿವಿಕ್ರಮ್ ಸೆಕೆಂಡ್ ಫೈನಲಿಸ್ಟ್ ಆಗಿರುವಂಥದ್ದು. ಆ್ಯಂಡ್ ಇದಾದ ಮೇಲೆ ಇನ್ನು ಮಿಕ್ತವರೆಲ್ಲ ನಾಮಿನೇಟ್ ಆಗಿರ್ತಾರೆ. ಇಲ್ಲಿ ಹನುಮಂತಣ್ಣ ಸೇವ್ ಮಾಡಬೇಕಾಗಿದ್ದಂಥದ್ದು ಒಬ್ಬರನ್ನ, ನಾಮಿನೇಟ್ ಆಗಿರೋರನ್ನ ಒಬ್ಬರನ್ನ ಸೇವ್ ಮಾಡಬೇಕಾಗತ್ತೆ. ಅದು ಕೂಡ ಎಲ್ಲ ವಿಷಯವನ್ನು ಕೂಡ ಕನ್ಸಿಡರ್ ಮಾಡಿ ಅಲ್ಲಿ ಹನುಮಂತಣ್ಣ ತಗೊಂಡಿದ್ದಂಥದ್ದು ನೇಮ್ ಮೋಕ್ಷಿ. ವಾವ್, ಕಂಗ್ರಾಟ್ಸ್ ಗುರು. ಇವಾಗ ಮೋಕ್ಷಿ ಫ್ಯಾನ್ಸ್ ಕೂಡ ಸಿಕ್ಕಾಡೋ ಖುಷಿಯಾಗಿರ್ತಾರೆ. ಸೊ ಮೋಕ್ಷಿಯವ್ರಿಗೂ ಕೂಡ ಕಂಗ್ರಾಟ್ಸ್ ತಿಳಿಸೋಣ. ಆ್ಯಂಡ್ ಇವರು ಕೂಡ ಇವಾಗ 3ನೇ ಸ್ಪರ್ಧಿಯಾಗಿ ಫೈನಲಿಸ್ಟ್ ಆಗಿದ್ದಾರೆ. ಸೊ ಇವಾಗ 3 ಜನ ಆಯಿತು. ಇನ್ನು 3 ಜನ ಯಾರು ಆಗ್ಬೋದು ಅಂತ ಅನ್ಸುತ್ತೆ ಗೈಸ್. ಆ್ಯಂಡ್ ಮಿಕ್ತವರೆಲ್ಲ ನಾಮಿನೇಟ್ ಆಗಿದ್ದಾರೆ. ಹೋಗಿ ವೋಟ್ ಮಾಡಿ, ಮಿಸ್ ಮಾಡಿಬಿಡಿ. 11 ಗಂಟೆಗೆ ಓಪನ್ ಆಗುತ್ತೆ ವೋಟಿಂಗು. ಸೊ ವೋಟಿಂಗ್ ಇವಾಗ ಓಪನ್ ಆಗಿರ್ಬೋದು ಅನ್ಸುತ್ತೆ. ತೆಗೆದು ನೋಡಿ, ವೋಟ್ ಮಾಡಿ, ಮಿಸ್ ಮಾಡಂತೆ ಆದಷ್ಟು ವೋಟ್ ಮಾಡಿ. ಲಾಸ್ಟ್ ಇವಾಗ ಈ ವಾರಕ್ಕೆ. ಸೊ ಹಾಗಾಗಿ ಟೈಮ್ ತುಂಬ ಕಡಿಮೆ ಇದೆ. ವೋಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಜೊತೆಗೆ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ? ಯಾಕಂದರೆ ತುಂಬ ಎಲ್ಲ ಸ್ಟ್ರಾಂಗ್ ಇರೋರು ಇದ್ದಾರೆ. ಆ್ಯಂಡ್ ಜೊತೆಗೆ 3 ಜನ ಫೈನಲಿಸ್ಟ್ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಬ್ಬರು ಹೋಗ್ತಾರೆ ಇವಾಗ ಈ ವಾರ. ಅದು ಇಂಪಾರ್ಟೆಂಟ್ ಇರುವಂಥ ವಿಷಯ. ಮಿಡ್ ವೀಕ್ ಎಲಿಮಿನೇಷನ್ ಆಗಿಲ್ವಲ್ಲ, ಹಾಗಾಗಿ ಇವಾಗ ಈ ವಾರ ಇಬ್ಬರು ಹೋಗ್ತಾರೆ. ಸೊ ಹಿಂಗಿರ್ಬೇಕಾದ್ರೆ ತುಂಬ ವಿಷಯಗಳು ಕಷ್ಟ ಆಗುತ್ತೆ. ಏನು ಬೇಕಾದ್ರೂ ಆಗ್ಬೋದು. ಸಕ್ಕತ್ತಾಗಿದೆ. ಒಳ್ಳೆ ಥ್ರಿಲ್ಲರ್ ಮೂವಿ ನೋಡ್ದಂಗೆ ಅನ್ಸುತ್ತೆ. ಈಗ ನೆಕ್ಸ್ಟ್ ನಾಳೆಯಿಂದ ನೋಡೋಣ ಏನೇನು ಅಪ್ಡೇಟ್ ಬರುತ್ತೆ ಏನು ಕತೆ ಅಂತ. ನಾನಂತೂ ಅಪ್ಡೇಟ್ ಮಾಡೋಕ್ಕೆ ಹೋಗಲ್ಲ. ಕನ್ಫರ್ಮ್ ಮಾತ್ರ ಅಪ್ಡೇಟ್ ಮಾಡ್ತೀನಿ. ಅದು ಕೂಡ 100% ಕನ್ಫರ್ಮ್ ಅಂತ ಹೇಳೋಕ್ಕೆ ಹೋಗಲ್ಲ. ಬಿಕಾಸ್ ಆ ಥರ ಆಗೋಗಿದೆ ಇವಾಗ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ಸಿಗೋಣ ಮತ್ತೆ ಗೈಸ್. ಥ್ಯಾಂಕ್ ಯು ಗೈಸ್. ಲವ್ ಯು ಗೈಸ್. ಬಾಯ್.